ಸ್ತೋತ್ರದಲ್ಲಿ ನಮ್ಮನ್ನು ಇದುವರೆಗೂ ಕಾದು ಕಾಪಾಡ್ತಾ ಬಂದಿರುವಂಥ ನಮ್ಮ ಸ್ವರ್ಗೀಯ ತಂದೆ ಆ ದೇವರಿಗೆ ನಿಮ್ಮನ್ನು ಸ್ತೋತ್ರಗಳು ತಂದೆ. ಅಪ್ಪ, ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಬೇಕಾಗಿ ಸಮಯವನ್ನು ಒದಗಿಸಿಕೊಟ್ಟಂಥ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಹೇಳುವಂಥ ಮಾತಿನಲ್ಲಿ ಇರುವಂಥ ನಿಮ್ಮ ಪ್ರೀತಿಯನ್ನು, ನಿಮ್ಮ ಮಗನ ತ್ಯಾಗವನ್ನು ಕರ್ತನೆ ನಾವು ಅನುಭವಿಸುವಂತೆ ಸಹಾಯ ಮಾಡಿರಿ. ಹೇಳುವಂಥ ನಮಗೆ ಪವಿತ್ರಾತ್ಮನ ಸಹಾಯವನ್ನು ಒದಗಿಸಿಕೊಡಿರಿ. ಅಪ್ಪ, ಬರಬೇಕಾಗಿರುವಂಥ ನಿಮ್ಮ ಮಕ್ಕಳು ಕರ್ತನೆ ಕೂಡಿ ಬಂದು ಈ 99 ಕುರಿಯ ಒಟ್ಟಿಗೆ ಒಂದು ಕುರಿಗಳು ಇರುವ ಹಾಗೆ ಇರುವಂಥ ಈ ಜನರನ್ನು ಕರ್ತನೆ ಕಳಿಸಲಿ. ನಿಮ್ಮ ಮಾತುಗಳನ್ನು ಕೇಳಿ ರಕ್ಷಣೆ ಮಾಡ್ತಾರೆ ಬರುವ ಹಾಗೆ ನಿಂತಾನೆ ಕರ್ತನೆ ಒಬ್ಬೊಬ್ಬರ ಹೃದಯದಲ್ಲಿ ಪ್ರೇರೇಪಣೆಯುಂಟು ಮಾಡಿ ಕರ್ತಬೇಕೆಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯಕುಮಾರ್ ನಮ್ಮ ಅಣ್ಣನಾದ ಯೇಸುವಿನ ನಾಮದಲ್ಲಿ ಬೇಡ್ತಾ ಇರುತ್ತದೆ. ಕೂಡಿ ಬಂದದೆಲ್ಲ ಆತ್ಮವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ಭಕ್ತನಾದ ದಾವೀದನ ಕೀರ್ತನೆ ಹೋಗೋಣ. ನೋಡಿಕೊಳ್ಳೋಣ. ಕೀರ್ತನೆ 51ರಲ್ಲಿ ಮೊದಲನೇ ವಚನ ದಾವೀದನು ದೇವರನ್ನು ಕೊಂಡಾಡುವಂಥ ರೀತಿ, ಆತನು ದೇವರ ಮುಂದೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವಂಥ ರೀತಿಯನ್ನು ನಾವು ನೋಡುವಾಗ ನಿಜವಾಗಲೂ ಬೇರೆ ಆಶ್ಚರ್ಯ ಆಗುತ್ತೆ. ನಿಜವಾಗಲೂ ಇಷ್ಟು ಒಳ್ಳೆಯ ಭಕ್ತನನ್ನು ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ದಾವೀದನವರಿಗೆ 51:1 ಪ್ರೀತಿ ಸ್ವರೂಪನಾದ ದೇವರೇ. ದೇವರ ಹೆಸರು ಏನಂತೆ? ಪ್ರೀತಿ ಅಂತೆ. ದೇವರ ಹೆಸರು ಪ್ರೀತಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹಗಳನ್ನೆಲ್ಲ ಅಳಿಸಿಬಿಡು. ಏನ್ ಹೇಳ್ತಾರೆ ಪ್ರಿಯರೇ? ಕರುಣಾನಿಧಿ ಅಂತ. ದೇವರು ಏನಾಗಿದ್ದಾರಂತೆ? ಕರುಣೆಯ ನಿಧಿ. ಕರುಣೆಗೆ ನಿಧಿ ಇದೆಯಾ ಅಂದ್ರೆ ಕರುಣೆಯಲ್ಲಿ ದೇವರು ನಿಧಿವಂತನ ಐಶ್ವರ್ಯವಂತನ ಅಂತ ಅಂದ್ರೆ ನೋಡುವಾಗ ಪ್ರಿಯರೇ, ಐಶ್ವರ್ಯವಂತನ ನಿಧಿ ಎಂದು ನಾವು ನೋಡುವಾಗ ಪ್ರಿಯರೇ, ದೇವರು ಕೋಟ್ಯಾಂತರ ರೂಪಾಯಿ ಡೈಲಿ ಬಂಡವಾಳ ಆಗ್ತಾ ಇದ್ದಾರೆ ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ. ಒಂದು ಕಡೆ ನೀರಿನ ಕ್ರಾಯವನ್ನು ನಾವು ಮನೇಲಿ ಸುರಿಯುವಂತ ನೀರಿಗೆ ನಾವು ಕ್ರಾಯ ಕಟ್ಬೋದು, ಆಕಾಶದಿಂದ ಬೀಳ್ತಾ ಇರುವಂತ ನೀರಿಗೆ ನಾವು ಕ್ರಾಯ ಕಟ್ತಾ ಇಲ್ಲ, ಹೌದಲ್ಲ? ಸೂರ್ಯನ ಒಂದು ಉದಯಕ್ಕೆ ನಾವು ಬಿಲ್ ಕಟ್ತಾ ಇಲ್ಲ. ಅದೇ ರೀತಿ ಉಕ್ಕುತ್ತಿರುವಂತ ಆಹಾರಕ್ಕೆ ದೇವರು ಭೂಮಿಗೆ ಅಪ್ಪಣೆ ಕೊಟ್ಟು ಬೆಳೆಸುತ್ತಿರುವಂತ ಆಹಾರಕ್ಕೆ ನಾವೇನ್ ಮಾಡ್ತಾ ಇದೀವಿ? ಬೆಲೆ ಕಟ್ತಾ ಇದೀವಿ ಹೊರಗಡೆ. ಆದ್ರೆ ಭೂಮಿಗೆ ಅಪ್ಪಣೆ ಕೊಟ್ಟು ನಡೆಸುತ್ತಿರುವಂತ ಆತನ ಒಂದು ಪ್ರೀತಿಗೋಸ್ಕರ, ಆತನ ಒಂದು ನಿಧಿಗೋಸ್ಕರ ನಾವೇನು ಬೆಲೆ ಕಟ್ಟೋದಕ್ಕೆ ಆಗಲ್ಲ ಪ್ರೇರೆ. ಅಂದ್ರೆ ಈ 3 ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತಂದ್ರೆ ಹೌದು, ಬದುಕಕ್ಕಾಗಲ್ಲ. ದೇವರು ಏನ್ ಹೇಳ್ತಿದ್ರೆ ನೋಡಿ, ಅದನ್ನೇ ಕರುಣಾನಿಧಿ ಅಂತೆ. ನಿಧಿ, ಕರುಣೆಯಲ್ಲಿ ನಿಧಿ ಅಂದ್ರೆ ಈ ಪ್ರಪಂಚದಲ್ಲಿರುವಂತ ಜನರಿಗೆ ಕರುಣೆಯ ನಿಧಿಯಾಗಿದ್ದಾನಂತೆ ಆತನ. ಕರುಣೆ ಬೇರೆ ಆತನನ್ನು ನಂಬದೇ ಇರುವಂತ ಜನರ ಮೇಲೂ ಆತನ ಏನ್ ಮಾಡ್ತಾ ಇದ್ದಾರೆ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಆತನು ಸೂರ್ಯವನ್ನು ಉದಯ ಮಾಡ್ತಾ ಇದ್ದಾನೆ. ಎಷ್ಟು ಒಳ್ಳೆ ದೇವರಂತ ಯೋಚನೆ ಮಾಡಿದ್ರೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆ ಸೂರ್ಯನು ಉದಯಿಸ್ತಾ ಇದ್ದಾನೆ, ಮಳೆಯನ್ನು ಸುರಿಸ್ತಾ ಇದ್ದಾನೆ, ಆಹಾರವನ್ನು ಒದಗಿಸಿ ಕೊಡ್ತಾ ಇದ್ದಾನೆ. ಅಂದ್ರೆ ಆತನು ನಿಜವಾಗಲೂ, ಆತನನ್ನು ಅರ್ಥ ಮಾಡಿಕೊಂಡಂತ ಭಕ್ತನು ನಿಜವಾಗ್ಲೂ ಹೇಳುವಂತ ಮಾತು ಪ್ರೇರೆ, ನಾವು ಇವತ್ತು ಕಾಪಿ ಚಿಟ್ ಮಾಡಿ ಆತನನ್ನು ದೇವರನ್ನು ಹೊಗಳ್ತಾ ಇದೀವಿ ಅಷ್ಟೇ. ರಿಯಾಲಿಟಿಯಾಗಿ ಹೊಗಳಿದಂತ ಭಕ್ತನು ಯಾರಂತ ನೋಡುವಾಗ ನಿಜವಾಗ್ಲೂ ದಾವೀದನು ಪ್ರೇರೆ. ನೋಡಿ ಆತನು ಹೇಳುವಂತ ಮಾತು ನಿಜವಾಗ್ಲೂ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹಗಳನ್ನೆಲ್ಲ ಅಳಿಸಿ ಬಿಡು. ನಿಜವಾಗ್ಲೂ ಪ್ರಿಯರೇ, ನಮ್ಮ ದ್ರೋಹಗಳನ್ನು, ತಪ್ಪುಗಳನ್ನು, ಪಾಪಗಳನ್ನು ಅಳಿಸುವಂತ ದೇವರೊಬ್ಬ ಇದ್ದಾನೆ ಎಂದು ಯಾರು ಕಂಡುಕೊಂಡಿದ್ದಾರೆ? ದಾವೀದನು ಹೇಳುವಂತ ಮಾತು, ನನ್ನ ದ್ರೋಹಗಳನ್ನೆಲ್ಲ ಅಳಿಸಿ ಬಿಡು. ಅಂದ್ರೆ ನನ್ನ ಪಾಪಗಳು ಯಾವಾಗಲೂ ನನ್ನ ಮುಂದಿದೆ, ಇದನ್ನು ಅಳಿಸಿ ಬಿಡು. ಇದನ್ನು ನಾನು ಈ ಕಡೆ ಗಮನ ಕೊಡುವಾಗ ಏನಾಗುತ್ತೆ ಅಂದ್ರೆ, ನಾನು ನಿನ್ನ ಕಡೆ ನೋಡೋದಕ್ಕೆ ಆಗಲ್ಲ ದೇವ್ರೆ, ನಿನ್ನ ಪ್ರೀತಿಯನ್ನು ನಾನು ರುಚಿಸೋದಕ್ಕೆ ಆಗಲ್ಲ. ಯಾವಾಗ ನನ್ನ ದ್ರೋಹಗಳನ್ನು ನೀನು ಅಳಿಸದೆ ಹೋದರೆ, ಒಂದು ವೇಳೆ ನಾನು ಈ ತಪ್ಪನ್ನು ಮಾಡುತ್ತಿರುವುದು ನನ್ನ ಕಣ್ಮುಂದೆ ಬರ್ತಾ ಇದ್ರೆ ಏನ್ ಮಾಡ್ತೀನಿ ಹೇಳಿ?
ನಾನು ನನಗೆ ನೀನು ಕ್ಷಮಿಸ್ತಾ ಇಲ್ವೇನೋ ಅಂತ ಹೇಳಿ ನಾನು ಕೊರಗಿನ ಏನಾಗ್ತೀನಿ, ಸತ್ತೋಗ್ತೀನಿ. ಸತ್ತೋಗ್ತೀರಾ? ಹೌದು. ಅನೇಕರು ನೋಡಿ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಒಂದು ಸಮಯದಲ್ಲಿ ಯಾರು ತಪ್ಪು ಮಾಡಿದ್ರು? ಇಸ್ಕರಿಯನಾದ ಯುವತನು, ಆತನು ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಟ್ಟು ದೇವ್ರು ಕ್ಷಮಿಸ್ತಾರೆ ಅಂತ ಗೊತ್ತಿದ್ರು, ಆದ್ರೂ ಆತನಿಗೆ ಹೇಳ್ಕೊಳಕ್ಕಾಗದಷ್ಟು ನೋವು. ಆತನ ಏನ್ ಮಾಡಿದ್ರೆ ಸಡನ್ ಡಿಸಿಷನ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ. ಅದೇ ರೀತಿ ನಮ್ ದಾವಿದನ್ ಏನ್ ಹೇಳ್ತಾನೆ ಅಂದ್ರೆ, ನೀನು ಒಂದು ವೇಳೆ ನಾನು ಶ್ರಮಿಸ್ಲಿಲ್ಲ ಅಂದ್ರೆ ನನ್ನ ಜೀವನ ಏನಾಗುತ್ತೆ, ಹಾಳಾಗೋಗುತ್ತೆ, ನಾನು ಸರ್ವನಾಶ ಆಗ್ಬಿಡ್ತೀನಿ. ನೀನು ಕ್ಷಮಿಸ್ತೆ ಅಂತ ನನ್ನ ಆತ್ಮದಲ್ಲಿ ನನಗೆ ಒಂದು ನಂಬಿಕೆ ಕೊಡುತ್ತೇವೆ, ಒಂದು ಭರವಸೆ ಕೊಡು. ಆ ಪಾಪಗಳನ್ನು ದ್ರೋಹಗಳು ಏನ್ ಮಾಡ್ಬೇಕು, ನೀನು ಅಳಿಸಿ ಬಿಡು ದೇವ್ರೆ. ಏನ್ ಮಾಡ್ತಾನಂತೆ, ನನ್ನ ಪಾಪವನ್ನು ಸಂಪೂರ್ಣವಾಗಿ, ಸ್ವಲ್ಪವಾಗಿ ಅಲ್ಲ ಪ್ರೇರೆ, ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು. ಏನ್ ಪ್ರೇರೆ, ನಮ್ಮ ದೋಷ, ಎಷ್ಟು ದೋಷ ಪ್ರೇರೆ, ಎಷ್ಟು ದೋಷ, ಎಷ್ಟು ಪಾಪಿಗಳಾದಂತ ನಮ್ಮನ್ನು ತನ್ನ ಮಗನಾದ ಏಕೈಕ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನು ಅಳಿಸಿ ಬಿಟ್ಟಂತ ಏಕೈಕ ದೇವರು ಪ್ರೇರೆ. ನಿಜವಾಗಲೂ ದೇವರು ಹೇಳುವಂತ ಮಾತು, ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡುವಂತ ದೇವರು ಪ್ರೇರೆ. ನಿಜವಾಗ್ಲೂ ದೇವರ ಮಾತನ್ನು ಕೇಳುವುದಕ್ಕೆ ಈ ಪ್ರಪಂಚದ ಜನರಿಗೆ ಇಷ್ಟ ಇಲ್ಲ ಪ್ರೇರೆ, ಇಷ್ಟ ಇಲ್ಲ. ಈ ದಿನ ಎಷ್ಟು ಜನ ದೇವರನ್ನು ಪ್ರೀತಿಸೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ಎಷ್ಟು ಜನ ಬರ್ತಾ ಇದ್ದಾರೆ ದೇವ್ರ ಸನ್ನಿಧಿ ಅಂತ ನೋಡುವಾಗ ಪ್ರೇರೆ, 10 ವರ್ಷ ದೇವ್ರ ಮಾತು ಕೇಳಿದ್ರು ಒಂದೇ ಒಂದು ವಾರದಲ್ಲಿ ಬದಲಾಗುವಂತ ದುಷ್ಟ ಶಕ್ತಿಗೆ ಬಲಹೀನರಾಗ್ತಾ ಇದ್ದಾರೆ ಪ್ರೇರೆ. ನಿಜವಾಗ್ಲು ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ಇನ್ನೊಬ್ರು ಹೇಳೋದ್ ಬೇಡ ನಾನು ದ್ರೋಹಿ ಅಂತ. ನನ್ನ ಮನಸ್ಸೇ ಏನಾಗಿದೆ, ಸಾಕ್ಷಿಯಾಗಿದೆ, ಹೀಯಾಳಿಸ್ತಿದೆ. ನನ್ನ ಮನಸ್ಸು ನನಗೆ ಏನಾಗ್ತಾ ಇದೆ, ಹೀಯಾಳಿಸ್ತಿದೆ. ನೋಡಿ, ನಾನು ದ್ರೋಹಿ ಎಂದು ಇನ್ನೊಬ್ರು ಹೇಳೋದ್ ಬೇಡ, ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇವೆ. ದೇವರೇ, ಎಲ್ಲೋಗ್ಲಪ್ಪ ನೀನ್ ತಪ್ಪಿಸ್ಕೊಂಡು, ನಿನ್ ಕಣ್ಮರೆಯಾಗಿ ನಾನು ತಪ್ಪು ಮಾಡಿ ಎಲ್ಲೋಗ್ಲಿ, ಪಾತಾಳದಲ್ಲಿ ಆಡ್ಕೊಳ್ಳ, ಅಲ್ಲೂ ನೀನ್ ಇರ್ತಿ. ಭೂಲೋಕದಲ್ಲಿ ಎಲ್ಲಾದ್ರೂ ಅಂಡರ್ಗ್ರೌಂಡ್ ಹೊರಗಡೆ ಯೋಸ್ಕೊಳ್ಳ ಅಂದ್ರೆ ಅಲ್ಲೂ ನೀನ್ ಇರ್ತಿ. ನಿನ್ನನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗುತ್ತಾ? ಯಾಕೆಲ್ಲ ಅದು ಆಗಲ್ಲ. ಯಾಕಂದ್ರೆ ಕಣ್ಣು ಮಾಡಿದವನು ನೋಡನು, ಕಿವಿ ಮಾಡಿದವನು ಕೇಳನು. ಏನ್ ಬೇರೆ, ಕಣ್ಣು ಮಾಡಿದವನು ಅಂದ್ರೆ ಆತನ ಕಣ್ಣು, ಈ ಕಣ್ಣಲ್ಲಿ ಏನಿದೆ ಹೇಳಿ, ಆತನಿದ್ದಾನೆ. ಈ ಕಿವಿಲಿ ದೇವರಿದ್ದಾರೆ. ನಮ್ಮೊಳಗಡೆ ಯಾರಿದ್ದಾರೆ? ದೇವರಿದ್ದಾರೆ. ದೇವರ ಆತ್ಮ ಪ್ರತಿಯೊಬ್ಬರಲ್ಲಿ ಇದೆಯಾ? ಆದದ್ದರಿಂದ ದೇವರಿಗೆ ತಪ್ಪಿಸ್ಕೊಂಡು ಎಲ್ಲಿ ಹೋಗೋದಕ್ಕಾಗುತ್ತೆ? ನಮಗ ಒಂದ್ ದಿವಸ ನಮ್ಗೆ ಪ್ರಶ್ನೆ ಕೇಳ, ಅಪ್ಪ ದೇವರು ಒಬ್ರೇ ಅಲ್ವಾ? ಎಲ್ಲ ಕಡೆ ಇರ್ತಾರ? ಎಲ್ಲ ಕಡೆ ಇರ್ತಾರೆ. ಒಬ್ರೇ ಹೆಂಗಿರ್ತಾರಪ್ಪ ಅಂದ್ರೆ, ಆತನ ಇರುವಂತ ಆತ್ಮ ಏನಾಗಿದೆ, ಈಗ ಸಮುದ್ರದಲ್ಲಿ ನೀರಿದೆ ಪ್ರಿಯ, ಸಮುದ್ರದಲ್ಲಿ ನೀರಿದೆ. ಮೊನ್ನೆ ಹೇಳಿದ ಹಾಗೆ ಆ ಸಮುದ್ರದಲ್ಲಿರುವಂತ ನೀರು ಒಂದು ಬಿನಿಗೆಯಾಗಿ ನಮ್ಮ ಮನೆಗೆ ಬರ್ತಾ ಇದೆ. ಒಂದು ಡ್ರಮ್ಮಲ್ಲಿ ತುಂಬ್ತಾ ಇದೀವಿ, ಒಂದು ತೊಟ್ಟೆಲಿ ತುಂಬ್ಕೋತಾ ಇದೀವಿ. ಕೆಲವೊಂದು ಟೈಮಲ್ಲಿ ನಾವು ಬೇಕಾದಷ್ಟು ಉಪಯೋಗಿಸ್ಕೋತಾ ಇದ್ದೀವಿ ಪ್ರೇರೆ. ಆತನ ಏನಾಗಿದ್ದಾನೆ? ಕರುಣೆಯ ಸಾಗರ. ಆತನು ಆತ್ಮ ಸಾಗರ ಆಗಿದ್ದಾನೆ. ಆತನ ಆತ್ಮದ ಸಾಗರ ಏನಾಗಿದೆ? ಸ್ವಲ್ಪವಾಗಿ ಹಂಚಿದಾನೆ ಪ್ರೇರೆ. ಅದಕ್ಕೆ ದೇವ್ರು ಹೇಳುವಂತ ಮಾತೇನು ಗೊತ್ತಾ, ನೀವು ದೇವರುಗಳು ಅಂದ್ರೆ ನನ್ನ ಸ್ವರೂಪ, ನನ್ನಲ್ಲಿರುವಂತ ಒಂದು ಆತ್ಮವನ್ನು ನಿಮ್ಗೆ ಒಂದೊಂದು ತೊಟ್ಟಾಗಿ ಸುರಿದಿದ್ದೀನಿ. ಒಂದೊಂದು ತೊಟ್ಟು ಪ್ರೇರೆ. ಎಷ್ಟು ಕೋಟಿ ಜನರು ಸತ್ತೋದ್ರು, ಎಷ್ಟು ಕೋಟಿ ಜನ ಮುಂದೆ ಹುಟ್ಟುತ್ತಾರೆ, ಎಷ್ಟು ಕೋಟಿ ಜನ ಈ ದಿನ ಇದ್ದಾರೆ. ಯಾರ ಆತ್ಮ ಇದೆ? ಆ ತಂದೆಯಾದ ಸರ್ವೇಶ್ವರನ ಆತ್ಮ ಏನಾಗಿದೆ? ಒಂದೊಂದು ಹನಿಯಾಗಿ, ಒಂದೊಂದು ಲೋಟ ಆಗಿ, ಒಂದೊಂದು ಬಿನಿಗೆಯಾಗಿ ಸುರಿಸಿದ್ದಾನೆ ಪ್ರೇರೆ, ನಮಗೆ ಸುರಿಸಿದ್ದಾನೆ. ನೋಡಿಕೊಳ್ಳೋಣ ಪ್ರೇರೆ ಮುಂದೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ಏನ್ ಪ್ರೇರೆ, ಎಷ್ಟು ನಿಜವಾಗ್ಲೂ ಎಷ್ಟು ಅದ್ಭುತವಾಗಿ ಆತನು ಒಪ್ಕೋತಾ ಇದ್ದಾನೆ ಅಂತ ನೋಡುವಾಗ ಪ್ರೇರೆ, ನಿನಗೆ ಕೇವಲ, ಬೇರೆ ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಟೆನ್ಷನ್ ತಗೋತಾರಲ್ಲ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದೆ. ದೇವರೇ, ಒಂದು ವೇಳೆ ನನ್ನ ತಪ್ಪಿನ ನಿಮಿತ್ತ ನೀನು ನನ್ನನ್ನು ಶಿಕ್ಷಿಸಿದ್ರು ನಿಜವಾಗ್ಲೂ ನ್ಯಾಯವಂತನು ದೇವರೇ. ನಾನು ನಿಜವಾಗ್ಲೂ ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಏನಪ್ಪ ಕರುಣೆ ಇದೆಯಾ ಅಂತ ನೀನು ಹೇಳಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡಿನಂತ ನನ್ನ ಮನಸ್ಸು ಸಾಕ್ಷಿ ಕೊಡ್ತಾ ಇದೆ. ಆದ್ದರಿಂದ ನೀನು ನ್ಯಾಯ ಸ್ವರೂಪನ ಪ್ರಿಯರೇ. ಈ ದಿನ ಹೇಳಕ್ಕಾಗತ್ತ ನಾವು?
ಈ ದಿನ ಹೇಳೋದಕ್ಕೆ ಆಗುತ್ತಾ? ಸ್ವಲ್ಪ ಕಷ್ಟ ಬಂದೆ ಪ್ರೇರೆ, ಸ್ವಲ್ಪ ಕಷ್ಟ ಬರಲಿ, ಸ್ವಲ್ಪ ನಿಂದೆ ಬರಲಿ, ಸ್ವಲ್ಪ ರೋಗ ಬರಲಿ ಪ್ರೇರೆ, ದೇವರೇ ನೀನು ಇದೀಯಾ ಅಂತ ಹೇಳುವಂತ ಭಕ್ತರು ನಮ್ಮ ಕ್ರೈಸ್ತರ ಮಧ್ಯದಲ್ಲಿದ್ದಾರೆ ಪ್ರೇರೆ. ಸ್ವಲ್ಪ ಅವಮಾನ ಬರಲಿ, ಯಾಕಂದ್ರೆ ಹೊಸ ಒಡಂಬಡಿಕೆ ಓದಲ್ಲ ಪ್ರೇರೆ, ಹಳೆ ಒಡಂಬಡಿಕೆನ ಓದಿ ಏನಾಗಿದ್ದಾರೆ, ಇಲ್ಲಿಗೆ ಕ್ಲೋಸ್. ಹೊಸ ಒಡಂಬಡಿಕೆ ಮೇಲೆ ಯೇಸು ಕ್ರಿಸ್ತನು ಬಂದು ಹೇಳಿರುವಂತ ಮಹಾ ಜ್ಞಾನದ ಮಾತು ಯಾರು ಅರ್ಥ ಆಯ್ತಲ್ಲ ಪ್ರೇರೆ. ಆತನ ಅವಮಾನದಲ್ಲಿ ಪಾಲು ಹೊಂದಬೇಕು, ಆತನ ಬಾಧೆಗಳಲ್ಲಿ ಪಾಲು ಹೊಂದಬೇಕು, ಆತನ ಒಂದು ಕಷ್ಟಗಳಲ್ಲಿ ನಾವು ಪರ್ಸೆಂಟೇಜ್ ತಗೋಬೇಕು ಅಂತ ಹೊಸ ಒಡಂಬಡಿಕೆಯಲ್ಲಿ ಪೌಲನಾದ ಭಕ್ತನು, ಪೇತ್ರನು, ಯಾಕೋಬನು, ಅನೇಕ ಭಕ್ತರು ಹೇಳಿರುವಂತ ಮಾತು ಪಕ್ಕಕ್ಕೆ ಇಟ್ಟಿದ್ದಾರೆ. ಇದನ್ನ ಏನ್ ಮಾಡ್ತಾ ಇದ್ದಾರೆ ಸೇವಕರು? ಏನ್ ಹೇಳ್ತಾ ಇದ್ದಾರೋ ಸೇವಕರು ಏನ್ ಹೇಳ್ತಾ ಇದಾರೆ? ಬರೀ ಆಶೀರ್ವಚನ ಪ್ರೇಯರ್, ಬರೀ ಆಶೀರ್ವಾದ. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸ್ತಾರೆ. ಯೇಸುಗೋಸ್ಕರ ಕಷ್ಟಪಡೋದ್ ಬೇಕಾಗಿಲ್ಲ, ಆತನಿಗೋಸ್ಕರ ಅವಮಾನ ಹೊಂದೋದ್ ಬೇಕಾಗಿಲ್ಲ, ಆತನಿಗೋಸ್ಕರ ನೀವೇನು ಕೆಲಸ ಮಾಡ್ಬೇಕಾಗಿಲ್ಲ. ಬರೀ ದೀಕ್ಷಾ ಸಾಲ ತಗೊಂಡ್ರೆ ಏನಾಗ್ತೀರಾ ನೀವು? ಪರಲೋಕಕ್ಕೆ ಸೇರ್ಕೋತೀರಾ ಅಂತ ಹೇಳುವಂತ ಬೋಧಕರು ಇವತ್ತು ಇದ್ದಾರೆ. ಆ ಬೋಧನೆಯನ್ನು ಇಷ್ಟಪಟ್ಟು ಹೋಗುವಂತ ಜನರು ಪ್ರೇರೆ. ಇವತ್ತು ನೋಡಿ ಪ್ರೇರೆ, ಸಭೆಯೆಲ್ಲ ತುಂಬ್ತಾ ಇದೆ ಪ್ರೇರೆ, ಸಭೆಯೆಲ್ಲ ಫುಲ್ ರಶ್, ಆಚೆ ಕಡೆ ನಿಂತ್ಕೊಂಡು ಕೇಳ್ತಾರೆ ವಾಕ್ಯ. ಏನು ಅಂತ ನೋಡುವಾಗ ಬರೀ ಇಹಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳೇ ಹೊರತು ಪರಲೋಕಕ್ಕೆ ಸಂಬಂಧಪಟ್ಟದಲ್ಲ. ದೇವ್ರ ವಾಕ್ಯ ಹೇಳುವಂತ ಮಾತನ್ನು ಗೊತ್ತಾ? ಮೇಲಾದವುಗಳನ್ನು ಹುಡುಕಿರಿ. ಏನು ಮೇಲಾದವುಗಳನ್ನು ಹುಡುಕಿರಿ ಅಂದ್ರೆ ಈ ಲೋಕದಲ್ಲಿ ಆಳವಾಗಿ ಅಂಡರ್ಗ್ರೌಂಡ್ ಹೊರಡಿಕೊಟ್ಟಾಗಿದ್ದಾರೆ. ಕೆಳಗಡೆ ಏನು ಐತೆ, ಕೆಳಗಡೆ ಏನೈತೆ, ಕೆಳಗಡೆ ಏನೈತೆ? ಪಾತಾಳ ಐತೆ, ಭಯಂಕರವಂತ ಬೆಂಕಿ ಕೆರೆ ಐತೆ. ಅದಕ್ಕೆ ಮೇಲ್ ಪರಲೋಕದ ಕುರಿತು ಯೋಚನೆ ಮಾಡಲ್ಲ ಪ್ರೇರೆ, ಪರಲೋಕದ ಆಶೀರ್ವಾದವನ್ನು ಕುರಿತು ಆಲೋಚನೆ ಮಾಡಲ್ಲ. ಅದು ಹೇಗಿರುತ್ತೆ ಅಂತಾನು ಅನುಭವಕ್ಕೂ ಬರ್ತಾ ಇಲ್ಲ. ಅಂದ್ರೆ ಮರಳುತನವು ಅವರ ಮನಸ್ಸನ್ನು ಏನ್ ಮಾಡಿದೆ? ಹಿಡಿದಿದೆ ಪ್ರೇರೆ, ಹಿಡಿದಿದೆ ಪ್ರೇರೆ. ಅದೇ ನೋಡಿ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. 7ನೇ ವಚನ ಪ್ರೇರೆ, ಇಸೋಪ್ ಗಿಡದ ಬರಲಿನಿಂದ ನೀರನ್ನು ಚುಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು. ಏನ್ ಪ್ರೇರೆ? ಇಸೋಪ್ ಗಿಡದ ಬರಲಿನಿಂದ ಪ್ರೇರೆ. ಆಗಿನ ಕಾಲದಲ್ಲಿ ಪ್ರೇರೆ ಈ ಕಡ್ಡಿಗಳಲ್ಲಿ ಚುಚ್ಚಿ ಪರ್ಕೆಗಳನ್ನ ಮಾಡ್ಕೊತಾ ಇದ್ರು ಪ್ರೇರೆ. ಅದರಲ್ಲಿ ಗುಡಿಸಿದ್ರೆ ಬರೀ ಕಸ ಹೋಗಲ್ಲ, ನೆಲನೇ ಕೊರ್ಕೊ ಹೋಗ್ಬಿಡುತ್ತೆ. ನೆಲದ ಸಮಯ ನೆಲನೇ ಅರ್ಧ ಕೊರ್ಕೊ ಹೋಗ್ಬಿಡುತ್ತೆ ಪ್ರೇರೆ. ಈಗಲೂ ಅನೇಕ ಕಡೆ ಹಳ್ಳಿಗಳ ಕಡೆ ನೋಡ್ಬೇಕಾರೆ ಈ ದನದ ಕೊಟ್ಟಿಗೆ ಹತ್ರ ಕಸ ಗುಡಿಸೋದಕ್ಕೆ ಬಲ್ಲಗಳು ಮಾಡಿರ್ತಾರೆ ಬೇರೆ, ಬರೀ ಕಡ್ಡಿಗಳೇ ಇರ್ತದೆ ಅದ್ರಲ್ಲಿ ಕಟ್ಟಿರ್ತಾರೆ. ಅದ್ ಗುಡಿಸ್ಬೇಕಾದ್ರೆ ಸಗಣಿ ಸಮೇತ ನೆಲನೇ ಕೊರ್ಕೊ ಹೋಗ್ಬಿಡುತ್ತೆ, ಅಷ್ಟು ಗಟ್ಟಿಯಾಗಿರುತ್ತೆ. ಇಲ್ಲಿ ನಾವು ನೋಡುವಾಗ ಪ್ರಿಯರೇ, ಆ ಬರಲು ಎಂಬುವಂತ ಪದಕ್ಕೆ ನಾವು ನಿಜವಾಗ್ಲೂ ಯೇಸು ಕ್ರಿಸ್ತನ ಕೈಗಳು ಪ್ರಿಯ. ಯೇಸು ಕ್ರಿಸ್ತನ ಕೈಗಳು ಏನಾಗಿದೆ? ಆತನ ರಕ್ತವನ್ನು ಚುಮುಕಿಸಿ ಏನ್ ಮಾಡಿದಾನೆ? ನಮ್ಮ ಅಶುದ್ಧತ್ವವನ್ನು ತೊಳೆದಾನೆ ಪ್ರಿಯರೇ. ಅಶುದ್ಧತ್ವವನ್ನು ತೊಳೆದಿ ಆತನ ತಲೆಗೆ ಬಿದ್ದಂತ ಮುಳ್ಳಿನ ಕಿರೀಟವು ಆತನ ಅಂಗಾಲುಗಳಿಗೆ, ಕೈಗಳಿಗೆ, ಕಾಲುಗಳಿಗೆ, ಒಂದು ಕಿಬ್ರಿಗಳಿಗೆ ಚುಚ್ಚಿದಂತ ಆ ಒಂದು ಗಾಯಗಳೇನಾಗಿದೆ ಪ್ರಿಯರೇ? ಬರಲಿಗೆ ಸಮಾನ ಪ್ರಿಯರೇ. ಅದರಲ್ಲಿ ನೀರು ಅನ್ನುವಂಥದ್ದು ರಕ್ತ ಪ್ರಿಯರೇ. ಆ ರಕ್ತದಿಂದ ಏನಾಗಿದೆ? ನೋಡಿ ಪ್ರಿಯರೇ, ಇನ್ನೊಂದ್ಸರಿ ಓದೋಣ ಮಾತು, ಎಷ್ಟು ಅದ್ಭುತವಾಗಿದೆ. ಈಸೋಪ್ ಗಿಡದ ಬರಲಿನಿಂದ ನೀರನ್ನು ಚುಮುಕಿಸಿ, ಈಸೋಪ್ ಗಿಡದ ಯೇಸು ಕ್ರಿಸ್ತನ ಅಂಗೈಯಿಂದ ಬರಲಿನಿಂದ ನೀರನ್ನು ಚುಮುಕಿಸಿ ಆತನ ರಕ್ತವನ್ನು ಚುಮುಕಿಸಿಯೋ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೆಗೆದು ಬಿಟ್ಟಿದ್ದಾನೆ ಪ್ರಿಯರೇ. ನಮ್ಮ ಅಶುದ್ಧತ್ವವನ್ನು ಪ್ರಿಯರೇ, ಎಷ್ಟು ನಿಜವಾಗ್ಲೂ ಭಾಗ್ಯವಂತರು ಅಂತ ನಾವು ನೋಡುವಾಗ ಪ್ರಿಯರೇ, ಕ್ರೈಸ್ತರು ನಾವು ಭಾಗ್ಯವಂತರು ಹೇಳಲ್ಲ ಪ್ರಿಯರೇ. ನಾವು ಭಾಗ್ಯವಂತರು ಅಂದ್ರೆ ಯಾವಾಗ ಅನ್ಕೋತಾರ ಅಂದ್ರೆ, ಸಾಲ ತೀರಿದಾಗ, ಮನೆ ಕಟ್ಟಿದಾಗ, ಮನೆ ಮುಂದೆ ಗಾಳಿ ನಿಂತ್ಕೊಂಡಾಗ ನಾವು ಆಶೀರ್ವದಿಸಲ್ಪಟ್ಟವರು ಅಂತ ಹೇಳುವಂತ ಭಕ್ತರು ಈಗಿದ್ದಾರೆ ಪ್ರಿಯರೇ, ಈಗಲೂ ಇದ್ದಾರೆ. ನೀವು ಆಶೀರ್ವದಿಸಲ್ಪಟ್ಟಿದ್ದಾರೆ ಅಂದ್ರೆ ದೀಕ್ಷಾ ಸ್ಥಾನ ತೆಗೆದುಕೊಂಡಿರಲ್ಲ ಪ್ರಿಯರೇ. ದೀಕ್ಷಾ ಸ್ಥಾನ 5 ವರ್ಷ 10 ವರ್ಷ ತೆಗೆದುಕೊಂಡಿರಲ್ಲ. ಆಶೀರ್ವಾದ ಅಂದ್ರೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಈ ಲೋಕದಲ್ಲಿ ಸಾಲ ತೀರುವಂತದ್ದು, ರೋಗ ವಾಸಿ ಮಾಡ್ಕೊಳ್ಳುವಂಥದ್ದು, ಮನೆ ಕಟ್ಟಿಕೊಳ್ಳುವಂಥದ್ದು, ಅಥವಾ ಒಂದು ಮನೆ ಮುಂದೆ ಗಾಡಿ ನಿಂತ್ಕೊಳ್ಳೋದು ಏನಾಗಿದೆ ಅಂದ್ರೆ ಅವ್ರಿಗೆ ಆಶೀರ್ವಾದಕ್ಕೆ ಸಮಾನ ಆಗ್ಬಿಟ್ಟಿದೆ. ಅಂದ್ರೆ ಯೇಸು ಸ್ವಾಮಿ ನಮ್ಗೆ ಮನೆ ಕೊಡುವುದಕ್ಕೋಸ್ಕರ, ನಾವು ಮನೆ ಕಟ್ಟುವುದಕ್ಕೋಸ್ಕರ, ನಾವು ಗಾಡಿ ತಗೊಳ್ಳೋದಕ್ಕೋಸ್ಕರ, ನಮಗೋಸ್ಕರ ಪ್ರಾಣ ಕೊಟ್ಟ ಪ್ರಿಯರೇ. ಏನು ಪ್ರಿಯರೇ, ಏನು ಅರ್ಥ ಆಗಿದೆ ಅಂತ ನೋಡುವಾಗ ಕ್ರೈಸ್ತರಿಗೆ ಏನು ಅರ್ಥ ಆಗಿಲ್ಲ ಪ್ರಿಯರೇ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದಾರ ಅಂದ್ರು ಯಾರು ಕಷ್ಟ ಪಡ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಓದಿದ್ರೆ ಆ ಮನೋನೇತ್ರಗಳು ಬೆಳಗುತ್ತೆ ಪ್ರಿಯರೇ. ಈ ದಿನ ನೋಡಿ ಪ್ರಿಯರೇ, ಈ ದಿನ ಎಲ್ಲ ಕಡೆ ನೋಡಿ 95% ಬರೀ ಇದನ್ನೇ. ದೇವ್ರು ನಿಮ್ಮನ್ನು ಕಾಪಾಡ್ತಾನೆ, ದೇವ್ರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ದೇವ್ರು ನಿಮ್ಮನ್ನ ಸಂರಕ್ಷಿಸ್ತಾನೆ. ಯಾವ ರೀತಿ ಬದುಕಿದ್ರೆ ದೇವ್ರು ಕಾಪಾಡ್ತಾನೆ ಅಂತ ಯಾರು ಹೇಳ್ತಾರೆ. ಸತ್ಯವು ಮರೆಯಾಗಿದೆ, ಅದು ಮನುಷ್ಯರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಪ್ರಿಯರೇ.
ನಿಜವಾಗ್ಲೂ ನೋವಿನ ಸಂಗೀತ ಪ್ರಿಯರೇ. 16ನೇ ವಚನ ನೋಡಿಕೊಳ್ಳೋಣ. ಅದರಲ್ಲಿ 16, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಸರ್ವಾಂಗ ಹೋಮಗಳಲ್ಲಿ ಸಂತೋಷ ಇಲ್ಲಂತೆ ಪ್ರಿಯರೇ. ಒಂದು ಕಾಲದಲ್ಲಿ ನಾವು ನಿಜವಾಗ್ಲೂ ಎಷ್ಟು ಯಜ್ಞಗಳು ಪ್ರಿಯರೇ, ಎಷ್ಟು ಹೋಮಗಳು ಪ್ರಿಯರೇ, ಎಷ್ಟು ದುಡ್ಡು ವೆಚ್ಚ ಮಾಡಿ ನಮ್ಮ ಜೀವಿತವನ್ನೇ ಸಾಲ ಮಾಡೋದು, ಸಾಲ ತೀರ್ಸೋದು, ಸಾಲ ಮಾಡೋದು, ಸಾಲ ತೀರ್ಸೋದು. ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಹಣಗಳೆಲ್ಲ ನಾವು ಮಾಡಿದಂತ ಹಬ್ಬಗಳಲ್ಲಿ ಹೋಗ್ತಾ ಇದೆ ಪ್ರಿಯರೇ. ಎಲ್ಲ ಹಬ್ಬಗಳಲ್ಲಿ ಹೋಗುವಾಗ ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ ಪ್ರಿಯ. ಏನ್ ಹೇಳ್ತಾ ಇದ್ರೆ ದಾವಿದನು, ಇದ್ರೆ ನಾನು ಸಮರ್ಪಿಸ್ತಾ ಇದ್ದೆ. ದೇವರ ಮನಸ್ಸನ್ನು ಆತನ ಅರ್ಥ ಮಾಡ್ಕೊಂಡಿದ್ದಾನೆ ಪ್ರಿಯರೇ. ದೇವರಿಗೆ ಏನ್ ಬೇಕು ಕೆಳಗೆ ಹೇಳ್ತಾ ಇದ್ದಾರೆ ನೋಡಿ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಏನ್ ಇಷ್ಟ ಅಂತ ಪ್ರಿಯರೇ? ಕುಗ್ಗಿದ ಮನಸ್ಸು ಪ್ರಿಯರೇ, ಮುರಿದ ಮನಸ್ಸು, ಜಜ್ಜಿದ ಹೃದಯ ಯೆಹೋವನಿಗೆ ಬೇಕು. ತಂದೆಯಾದ ಪರಮಾತ್ಮನು ಅದಿಷ್ಟ ಪಡ್ತಾ ಇದ್ದಾನೆ ಪ್ರಿಯರೇ. ಯಾವಾಗಲೂ ಏನ್ ಗೊತ್ತಾ, ನಾವು ದೇವರ ಕೆಲಸಕ್ಕೋಸ್ಕರ, ದೇವರ ಸೇವೆಗೋಸ್ಕರ, ದೇವರ ನಾಮಕ್ಕೋಸ್ಕರ ನಾವು ಕುಗ್ತಾ ಇದ್ದೀವ? ನಮ್ಮ ಮನಸ್ಸು ಮುರಿತಾ ಇದೀವ? ದೇವರೇ ನಾವು ನಿಮಗೋಸ್ಕರ ಏನಾದ್ರೂ ಮಾಡಕ್ ಆಗ್ತಾ ಇಲ್ಲ ಅಂತ ನಾವು ನೊಂದ್ಕೊಳ್ತಾ ಇದ್ದೀವ ಅಂತ ಅಂದ್ರೆ ನಿಜವಾಗ್ ನಾವು ಮನಸ್ಸು ಯಾರಿಗಿಷ್ಟ ಪ್ರಿಯರೇ? ದೇವ್ರಿಗೆ ಇಷ್ಟ ಪ್ರಿಯರೇ. ಎಲ್ಲ ನಾನು ಮಾಡ್ತಾ ಇದ್ದೀನಿ, ಎಲ್ಲಾದ್ರಲ್ಲೂ ಕರೆಕ್ಟ್ ಆಗಿದ್ದೀನಿ, ದೇವ್ರಿಗೆ ನಾನು ದಶಮಭಾಗ ಕೊಡ್ತಾ ಇದ್ದೀನಿ, ದೇವ್ರ ನಾನು ಕಾಣಿಕೆ ಕೊಡ್ತಾ ಇದ್ದೀನಿ, ನಾನು ಮಾಡುವಂತ ಅವಶ್ಯಕತೆ ಏನೂ ಇಲ್ಲ ಅಂತ ಅನ್ಕೊಂಡ್ರೆ ಏನಾಗುತ್ತೆ? ಕುಗ್ಗಿದ ಮನಸ್ಸ. ದೇವರ ಮನಸ್ಸನ್ನು ಕುಗ್ಗಿಸುವಂತ ಮನಸ್ಸು ಪ್ರಿಯರೇ. ದೇವರೇ, ನೀನ್ ನನ್ಗೆ ಎಷ್ಟು ಭಯಂಕರವಾದಂತ ಸ್ಥಿತಿಲಿದ್ದಂತ ನನ್ನನ್ನು ನೀನು ಕಾಪಾಡಿ ಏನ್ ಮಾಡಿದ್ಯಾ? ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ಯಾ ಅಂತ ಭಕ್ತನು ಹೇಳುವಂತ ಮಾತು. ಇನ್ನೊಂದ್ ಕಡೆ ನೋಡೋಣ ಪ್ರಿಯ, ಕೀರ್ತನೆ 18ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳೋಣ.